ಮುಳಬಾಗಿಲು ತಾಲೂಕಿನ ಬೆಳಗಾನಹಳ್ಳಿ ಮತ್ತು ಗಾಂಧಿನಗರ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮಾಜ ಸೇವಕ ಸಂಗೊಳ್ಳಿ ವೆಂಕಟೇಶ್ ಅವರು ಉಚಿತವಾಗಿ ಶಾಲಾ ಬ್ಯಾಗ್ ಹಾಗೂ ವಾಟರ್ ಬಾಟಲ್ಗಳನ್ನು ವಿತರಿಸುವ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಮಕ್ಕಳ ಮುಖದಲ್ಲಿ ಸಂತಸದ ನಗು ಮೂಡಿಸುವುದರ ಜೊತೆಗೆ ಅವರ ಶಿಕ್ಷಣದ ಹಾದಿಗೆ ಬೆಂಬಲವಾಗಿ ನಿಲ್ಲುವ ಈ ಸೇವಾ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ವಿಶೇಷವೆಂದರೆ ಈ ಸೇವಾ ಕಾರ್ಯವು ಕೇವಲ ಒಂದೆರಡು ಶಾಲೆಗಳಿಗೆ ಸೀಮಿತವಾಗಿಲ್ಲ. ಮುಳಬಾಗಿಲು ತಾಲೂಕಿನ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಶಾಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ವಾಟರ್ ಬಾಟಲ್ಗಳನ್ನು ವಿತರಿಸಿ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಒಂದು ಬ್ಯಾಗ್, ಒಂದು ವಾಟರ್ ಬಾಟಲ್ ಇವು ಸಾಮಾನ್ಯ ವಸ್ತುಗಳಾಗಿರಬಹುದು, ಆದರೆ ಮಕ್ಕಳ ಪಾಲಿಗೆ ಇದು ಅವರ ಕನಸುಗಳಿಗೆ ಸಿಕ್ಕ ಪ್ರೋತ್ಸಾಹ. ಮಕ್ಕಳ ಮುಖದಲ್ಲಿನ ನಗು ಅವರ ಭವಿಷ್ಯದ ಮೇಲಿನ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಇಂತಹ ಸೇವಾ ಕಾರ್ಯಗಳು ನಿಜಕ್ಕೂ ಶ್ಲಾಘನೀಯ. ಸಮಾಜ ಸೇವಕ ಸಂಗೊಳ್ಳಿ ವೆಂಕಟೇಶ್ ಅವರ ಈ ಸೇವಾ ಮನೋಭಾವ ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ. ಮಕ್ಕಳ ಭವಿಷ್ಯ ಕಟ್ಟುವ ಕಾರ್ಯಕ್ಕೆ ಮತ್ತಷ್ಟು ಕೈಗಳು ಜೊತೆಯಾಗಲಿ. ಸೇವೆಯೆಂದರೆ ಕೊಡುವುದಷ್ಟೇ ಅಲ್ಲ, ಇನ್ನೊಬ್ಬರ ಬದುಕಿನಲ್ಲಿ ಭರವಸೆಯ ಬೆಳಕು ಮೂಡಿಸುವುದು. ಮಕ್ಕಳ ಮುಖದಲ್ಲಿ ಮೂಡುವ ಒಂದು ನಗು, ಅದೇ ನಿಜವಾದ ಸೇವೆಯ ಸಾರ್ಥಕತೆ. ಗಾಂಧಿಪುರ ಗ್ರಾಮ ಅಂದ್ರೆ ನಮ್ಮೂರೇ, ಇದೇನು ಬೇರೆ ಊರಿನಲ್ಲ. ನಾವು ಹುಟ್ಟು ಬೆಳೆದಿರೋದು ಚೆನ್ನಾಪುರ ಆದ್ರೂ ಗಾಂಧಿಪುರಕ್ಕೆ ಒಂದು ಮೂರು ಏನಂದ್ರೆ ಅಣ್ಣ ತಮ್ಮಂದ್ರ ಸಂಬಂಧ. ನಾವೆಲ್ಲ ಒಂದೇ ಕುಟುಂಬದವರೇ ಅವತ್ತಿಂದ ಬೆಳ್ಕೊಂಡ್ ಬಂದಿದ್ದೀವಿ. ರೀಸೆಂಟ್ ಆಗಿ ನಮ್ಮ ಪತ್ರಿಕೆಯಲ್ಲಿ ನೋಡಿದೆ, ಶಾಲಾ ಆವರಣದ್ದು ಶೌಚಾಲಯದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾನೆಲ್ಲರೂ ಹೇಳೋದು ಒಂದೇ, ಆಗಿನ ಕಾಲದ ಪರಿಸ್ಥಿತಿ ಹೇಗಿತ್ತೋ ಅದಕ್ಕೆ ಅನುಗುಣವಾಗಿ ಕಟ್ಕೊಂಡು ಹೋಗಿದ್ದಾರೆ. ಇಲ್ಲಿ ಯಾರೋ ಶ್ರೀಮಂತರು ಅಲ್ಲ, ಬಡವರು ಅಲ್ಲ, ಮಧ್ಯಮ ವರ್ಗದವರೆಲ್ಲ ಇಲ್ಲಿರೋದು. ಯಾರನ್ನು ಅಷ್ಟೊಂದು ಬಡವರು ಇಲ್ಲ, ಶ್ರೀಮಂತರು ಇಲ್ಲ. ದಯವಿಟ್ಟು ಎಲ್ಲ ಮಾಮ ಮಕ್ಕಳು ಅಣ್ಣ ತಮ್ಮಂದ್ರೆ ಇಲ್ಲಿರೋದು. ನೀವೇ ಕುತ್ಕೊಂಡು ಸಾಲ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದ್ರೆ ಪತ್ರಿಕೆಗೆ ಹೋದ್ರೆ ಅದು ಇನ್ನೊಂಥರ ಮೆಸೇಜ್ ಹೋಗುತ್ತೆ ಆಚೆಗಳಿಗೆ, ಅದಾಗಬಾರ್ದು. ಮತ್ತೆ ಮಕ್ಕಳನ್ನ ಆದಷ್ಟು ಸರ್ಕಾರಿ ಶಾಲೆಗಳಲ್ಲಿ ಓದ್ಸಕ್ಕೆ ಒತ್ತು ಕೊಡಿ. ಯಾಕಂದ್ರೆ ಎಲ್ಲ ಮ್ಯಾಕ್ಸಿಮಮ್ ಬೆಳಗ್ಗೆ ಸಾಯಂಕಾಲ ಕಷ್ಟಪಡ್ಕೊಂಡು ಬರ್ತೀರಾ. ಯಾರೋ ಖಾಸಗಿ ಶಾಲೆಯಲ್ಲಿ ಸೇರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಏನೋ ನಮ್ಮ ಮಕ್ಕಳನ್ನು ಓದ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಸಾಲಗಳು ಮಾಡಿ ಓದಿಸುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲೇ ಒಳ್ಳೆ ಉನ್ನತವಾದ ಶಿಕ್ಷಣ ಕೊಡ್ತಾ ಇದ್ರೆ, ಮೂಲಭೂತ ಸೌಕರ್ಯಗಳು ಎಲ್ಲಾನು ಸಿಗ್ತಾ ಇದೆ. ಅಂತ ಟೈಮಲ್ಲಿ ಏನಕ್ಕೆ ಖಾಸಗಿ ಶಾಲೆಗಳಿಗೆ ಆಗ್ತೀರಾ ಅನ್ನೋದು ನನ್ನೊಂದು ಪ್ರಶ್ನೆ. ಆರ್ಥಿಕವಾಗಿದ್ದ ನೀವು ಸೇರಿಸಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಇಲ್ಲಲ್ಲ ಅಂದ್ರೆ ಬೆಂಗಳೂರಲ್ಲಿ ಸೇರಿಸಿ ಹೈಯರ್ ಎಜುಕೇಶನ್ ಮಾಡಿಸಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಸರ್ಕಾರಿ ಶಾಲೆಗೆ ಉಳಿಸಿ ಅನ್ನೋದೇ ನನ್ನ ಆಸೆ. ಅದೇ ರೀತಿ ನಮ್ಮ ಗಾಂಧಿಪುರದಲ್ಲಿ ಎಲ್ಲ ನಮ್ಗೆ ಅಣ್ಣ ತಮ್ಮಂದ್ರು ಮಾಮ ಮಕ್ಕಳು ಅವತ್ತಿಂದ ನಾವು ಮಾತಾಡ್ಕೊಡ್ದಂಗೆ ಇಲ್ಲಿ ಬಂದ್ರೆ ನಮ್ಗೆ ಅದೊಂದು ಬಾಂಡಿಂಗ್ ಇದೆ. ಗಾಂಧಿಪುರ ಸ್ಕೂಲ್ ಒಂದೇ ಅಲ್ಲ, ಏನೇ ಕಾರ್ಯಕ್ರಮಗಳು ನಮ್ಮ ಕರೆದು ಬರ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಎಲ್ಲರಿಂದ ಸಂಪರ್ಕ ಇದ್ದೀವಿ. ಈ ಶಾಲೆ ಇದೊಂದೇ ಆದಲ್ಲ ಹೆಂಗಮ್ಮ ಸರ್, ಬೇರೆ ಏನೇ ಬೇಕಾದ್ರೂ ಕೇಳಿ ನಾನು ಮಾಡ್ಕೊಡೋದು ನಂದಾಗಿರುತ್ತೆ. ನಾವು ಎಂಟನ ಆಗ್ಬೋದು, ಆಗ್ಬೋದು, ಎಲ್ಲರೂ ಬಂದಿದ್ದೀರಾ. ನಮ್ಮ ವಾಟ್ಸಪ್ ಮಾಸ್ಟರ್ ಕಾಶಿ ಎಲ್ಲ ಬಂದಿರ, ನಮ್ಮ ಅಕ್ಕ ತೆಗೆದಿರೋ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಸಮಾಜ ಸೇವಕರಾಗಿರ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶಣ್ಣ ಅವರನ್ನ ಒಂದು ಫೋನ್ ಮುಖಾಂತರ, ನಾವು ಭೇಟಿ ಕೂಡ ಮಾಡಿಲ್ಲ, ಫೋನ್ ಮುಖಾಂತರ ಅವರನ್ನ ಕರೆ ಮಾಡಿ, ಅಣ್ಣ ನಮ್ಗೆ ಈ ತರ ಒಂದು ಅವಶ್ಯಕತೆ ಇದೆ, ನಿಮ್ಗೆ ಸಹಕಾರ ಬೇಕು ಅಂತ ಕೇಳಿದಾಗ ಮರು ಮಾತಾಡದೆ ಈ ಒಂದು ಸಹಕಾರವನ್ನ ಸಹಾಯದ ಹಸ್ತವನ್ನ ನಿಜವಾಗ್ಲೂ ಅವರು ಒಂದು ದೊಡ್ಡ ಮನಸ್ಸಿಂದ ಒಪ್ಕೊಂಡು ಒಂದು ನೀನೇನು ಹೇಳ್ಬಿಡಪ್ಪ, ನಾವು ತಗೊಂಡ್ಬಂದು ಕೊಡೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ, ಈ ಶಾಲೆಗೆ ಈ ದಿನ ಒಂದು ಸಮವಸ್ತ್ರಗಳು ಮತ್ತು ಮಕ್ಕಳಿಗೆ ಕುಡಿಯಕ್ಕೆ ನೀರಿಗೆ ಒಂದು ವಾಟರ್ ಬಾಟಲ್ ಅನ್ನ ಸಹ ಕೊಡ್ತಾ ಇದ್ದಾರೆ. ಅವರು ನಮ್ಮ ಶಾಲೆ ಒಂದೇ ಅಲ್ಲ, ಇಡೀ ನಮ್ಮ ತಾಲೂಕು ಹಂತದಲ್ಲೂ ಸಹ ಇದೇ ರೀತಿಯಾಗಿ ಒಂದು ಅವರು ಸಹಕಾರ ಎಲ್ಲಾ ಕಡೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ದೇವರು ಆಯುಸ್ಸು ಐಶ್ವರ್ಯ, ಇನ್ನೂ ಒಂದು ನೂರಾರು ಶಾಲೆಗಳಿಗೆ ಅವರೊಂದು ನೂರಾರು ಮಕ್ಕಳ ಒಂದು ಆಶೀರ್ವಾದ ಮಾಡ್ತಾ ಎಲ್ಲ ಮಕ್ಕಳ ಒಂದು ಕಲಿಕೆ ಮತ್ತು ಅವರ ಒಂದು ಬೆಳವಣಿಗೆಗೆ ಸಹಕಾರ ಆಗ್ಲಿ.